ಆಮೇಲೆ ಈಗ ಎಲೆಕ್ಟ್ರೋಲ್ ಫ್ರೀಸ್ ಆದ ಸಂದರ್ಭಗಳಲ್ಲಿ ನಮ್ಮಲ್ಲಿದ್ದ 5,54,32,314 ಜನ ಮತದಾರರಿಗೆ ನಾಳೆಯಿಂದ 30ನೇ ತಾರೀಕು ಜೂನ್ನಿಂದ 29ನೇ ತಾರೀಕು ಜುಲೈವರೆಗೂ ನಮ್ಮ BLOಗಳು ಬೂತ್ ಲೆವೆಲ್ ಅಧಿಕಾರಿಗಳು ಪ್ರತಿ ಒಂದು ಮತದಾರರ ಮನೆಗೆ ತಾವು ಎಲೆಕ್ಟ್ರೋಲ್ ರೋಲಲ್ಲಿ ನೀಡಿರುವ ಅಡ್ರೆಸ್ಗೆ ಬಂದು ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತಿದ್ದಾರೆ. 5,54,00,000 ಮತದಾರರಿಗೂ 2 ಸೆಟ್ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಈ ಫಾರ್ಮ್ ಪೂರ ಪ್ರಿಂಟಿಂಗ್ ಮುಗಿದು ಅವ್ರಿಗೆ ಸಪ್ಲೈ ಆಗಿ ಈಗಾಗಲೇ BLOಗಳು ರೆಡಿ ಇದ್ದಾರೆ ಎಂಬ ಅಂಶವನ್ನು ನಾನು ಎಲ್ಲರ ಗಮನಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಪರ್ ದ ಟೈಮ್ ಶೆಡ್ಯೂಲ್ ಇವತ್ತು ರಾತ್ರಿಗೆ ಅದು ವಿತರಣೆ ಆಗಿ ಮುಗಿಬೇಕು. ಅದೇ ಪ್ರಕಾರ ನಾವು ಇವತ್ತು ರಾತ್ರಿ ಒಳಗಾಗಿ ಎಲ್ಲ ಫಾರ್ಮ್ಸನ್ನು 100% ಆಫ್ ದ ಫಾರ್ಮ್ಸ್ ವಿಲ್ ಬಿ ಡೆಲಿವರ್ಡ್ ಟು ಆಲ್ ದ BLOs ಕನ್ಸರ್ನ್ಡ್. ಸೊ ಇದು ಸುಮಾರು 11 ಕೋಟಿ ಫಾರ್ಮ್ಸ್ ನಾವು ಪ್ರಿಂಟ್ ಮಾಡಬೇಕಾಗ್ತದೆ. ಪ್ರತಿ ಫಾರ್ಮ್ 2 ಪೇಜ್ ಇರ್ತದೆ. ಈಗಾಗಲೇ ಪ್ರಿಂಟಿಗೆಲ್ಲ ಮುಗಿದು ವಿತರಣೆ ಸುಮಾರು ಕಡೆ ಮುಗಿದಿದೆ. ಸೊ ಇದು ಮಾಹಿತಿ ನಾನು ತಮ್ಮ ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾಹಿತಿ ಹೇಳಬೇಕಾಗುತ್ತೆ ಅಂತ ಕೇಳಿದರೆ, ನಾಳೆ ಬೆಳಿಗ್ಗೆಯಿಂದ ರಾಜ್ಯದಲ್ಲಿರುವ 59,050 BLOಗಳು ತನ್ನ ಕೆಲಸವನ್ನು ಅವರು ತಾನು ಈಗಾಗಲೇ ಪ್ರಾರಂಭ ಮಾಡಬೇಕಾಗ್ತದೆ. ಆಮೇಲೆ BLOಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಪಲ್ಲಿ ಸಮೇತ ಅಪ್ಡೇಟ್ ಮಾಡಬೇಕಾಗುತ್ತದೆ. 59,050 BLOಗಳು ತನ್ನ ಮೊಬೈಲಿಂದ ಲಾಗಿನ್ ಆಗಿ ತಾನು ಟ್ರೈನಿಂಗ್ ತೊಗೊಂಡಿರೋದನ್ನು ಆ ಆ್ಯಪಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ BLOs ಆರ್ ಟ್ರೈನ್ಡ್ ಮೋರ್ ದ್ಯಾನ್ ಒನ್ಸ್, ಅದನ್ನು ತಗೊಂಡು ಕೊಡೋಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ನಮ್ಮಿಂದ ಸಾರ್ವಜನಿಕರಿಗಾಗಲಿ ಮತ್ತು ನಮ್ಮ ಅಧಿಕಾರಿಗಳಿಗೆ ಬೇಕಾದ ರೀತಿ ಎಲ್ಲ ಮಾಹಿತಿಯನ್ನು ವೆಬ್ಸೈಟ್ಲಿ ಕೊಡಲಾಗಿದೆ. ಈಗಾಗಲೇ ಹಲವಾರು ರೀತಿಯಾದ ಮಾಹಿತಿ, ಎಕ್ಸ್ಪ್ಲೇನರ್ ವಿಡಿಯೋಸ್, EC ನೋಟಿಫಿಕೇಷನ್, ಆಮೇಲೆ ಬುಕ್ಲೆಟ್ಸ್, PPT, ಆಲ್ ದ ಫೋಟೋಸ್ ಕನ್ಸರ್ನ್, FAQ ಇದು ಎಲ್ಲನೂ ವೆಬ್ಸೈಟ್ಲಿ ಕೊಡಲಾಗಿದೆ. ನಾವು ಈಗಾಗಲೇ ಗೂಗಲ್ ಡ್ರೈವಲ್ಲಿ ಶೇರ್ ಮಾಡಿ ತಗೊಳ್ಗೂ ಲಿಂಕನ್ನು ಕಳಿಸ್ಕೊಟ್ಟಿದ್ವಿ. ನಾನು ಎಲ್ಲ ಸಾರ್ವಜನಿಕರಲ್ಲೂ, ಮತದಾರರಲ್ಲೂ, ಮಾಧ್ಯಮದ ಪ್ರತಿನಿಧಿಗಳಲ್ಲೂ, ರಾಜಕೀಯ ಪಕ್ಷದ ಎಲ್ಲ ಮುಖಂಡರಲ್ಲೂ, ಬೂತ್ ಏಜೆಂಟಲ್ಲೂ ಮತ್ತು ಅಧಿಕಾರಿ ಮಿತ್ರರಲ್ಲೂ ವಿನಂತಿ ಮಾಡಿಕೊಳ್ತೀನಿ. ಕೈಂಡ್ಲಿ ಈ ಶೇರನ್ನು ತಾವು ಯಾವಾಗ ಕ್ಲಿಕ್ ಮಾಡಿದ್ರೂ ತಮಗೆ ಬೇಕಾದ ಸಂಪೂರ್ಣ ಮಾಹಿತಿಯನ್ನು, ಹಂಗಂದರೆ ಮ್ಯಾಪಿಂಗ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಮಾಹಿತಿನ ತಾವು ನೋಡ್ಬೋದು, ಹೌ ಟು ಫಿಲ್ ದ ಫಾರ್ಮ್ ಅಂತ ನೋಡ್ಬೋದು, ಫಾರ್ಮಲ್ಲಿ ಏನಿದೆ ಅಂತ ನೋಡ್ಬೋದು, ತಮ್ಮ BLO ಯಾರು, ಅವ್ರದ್ದು ಮೊಬೈಲ್ ನಂಬರ್ ಏನು, ಆಮೇಲೆ ಲೊಕೇಶನ್ ಆಫ್ ದಿ ಪೋಲಿಂಗ್ ಸ್ಟೇಷನ್ ಏನು, ಈ ರೀತಿ ಎಲ್ಲ ಅಂಶಗಳನ್ನು, ERO ನಂಬರ್ ಏನು, ARO ನಂಬರ್ ಏನು, ಸಕಲ ಅಂಶವನ್ನು ನಾವು ವೆಬ್ಸೈಟ್ಲಿ ಕೊಟ್ಟಿದ್ದೀವಿ. ಲಿಂಕ್ ಎಲ್ಲರಿಗೂ ಕೊಟ್ಟಿದ್ದೀವಿ. ದಯವಿಟ್ಟು ಈ ಮಾಹಿತಿನ ಸದುಪಯೋಗಪಡಿಸ್ಕೋಬೇಕೆಂದು ನಾನು ತಮ್ಮ ಹತ್ರ ವಿನಂತಿ ಮಾಡ್ತೀನಿ. ಇದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕನಿಷ್ಠ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ, ಯಾಕಂದರೆ ಕೆಲವರಿಗೆ ಫಾರ್ಮ್ ಫಿಲಪ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ಕೆಲವರಿಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕಾಗ್ಬೋದು. ಅಂತ ಹಲವಾರು ಕಾರಣಗಳಿಂದ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡಲಿಕ್ಕೆ ಅದನ್ನು ಈಗಾಗಲೇ ಕ್ರಿಯೇಟ್ ಮಾಡಿದ್ದೀವಿ. ಅದರ ಮಾಹಿತಿಯನ್ನು, ಹಂಗಾರೆ ಲೊಕೇಶನ್ ಎಲ್ಲಿ ಇದೆ ಅದರ ಮಾಹಿತಿಯನ್ನು ನಾನು ಈಗಾಗಲೇ ವೆಬ್ಸೈಟ್ಲಿ ಶೇರ್ ಮಾಡಿದ್ದೀನಿ, ಗೂಗಲ್ ಡ್ರೈವಲ್ಲಿ ತಮ್ಗೆ ಹಾಕಿ ಕೊಟ್ಟಿದ್ದೀವಿ. ಅದನ್ನು ತಾವು ಉಪಯೋಗ ಮಾಡಿಸ್ಕೋಬೋದು. BLOಗಳು ಫಾರ್ಮನ್ನು ಮನೆಗೆ ವಿತರಣೆ ಮಾಡಿದ ನಂತರ ಅವರು ಅದನ್ನು ವಾಪಸ್ ಪಡೆದ ನಂತರ ಅವರು ಡಿಜಿಟೈಸ್ ಮಾಡಬೇಕಾಗುತ್ತೆ ಫಾರ್ಮನ್ನು. ಆ ಪ್ರಕ್ರಿಯೆಗೆ BLOಗೆ ಹೆಲ್ಪ್ ಮಾಡಲಿಕ್ಕೆ ಅವ್ರಿಗೇನೋ ಟೆಕ್ನಿಕಲ್ ಸಪೋರ್ಟ್, ಅವರಿಗೆ ವೈಫೈ ಬೇಕು ಅದು ಇರಲ್ಲ, ಅಥವಾ ಇನ್ನೂ ಸ್ವಲ್ಪ ಸಪೋರ್ಟ್ ಬೇಕಾದ ಸಂದರ್ಭದಲ್ಲಿ ಪ್ರತಿಯೊಂದು ತಾಲೂಕಾದಲ್ಲೂ ಕನಿಷ್ಠ 2 ರಿಂದ 3 ಕಡೆ ನಾವು BLO ಫೆಸಿಲಿಟೇಷನ್ ಸೆಂಟರ್ ಸಮೇತ ಮಾಡಿ ಇಟ್ಟಿದ್ದೀವಿ. ಅದು BLO ಅನುಕೂಲ ಮಾಡುವ ಸಂಬಂಧ. ಯಾಕಂದರೆ ಮುಖ್ಯವಾಗಿ ಕೆಲವರಿಗೆ ವೈಫೈ ಇರುವುದಿಲ್ಲ, ಆಮೇಲೆ ಕೆಲವರ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ಸ್ ಏನಾಗಿರ್ಬೋದು, ಇನಿಷಿಯಲ್ ಗೈಡೆನ್ಸ್ ಬೇಕಾಗ್ಬೋದು, ಮತ್ತು ಒಂದು ಕಡೆ ಕೂತು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವ ಅಗತ್ಯ ಇದೆ ಅಂತ ಕೇಳಿದ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಅದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ತಮ್ಮೆಲ್ಲರಿಗೂ ಈಗಾಗಲೇ ನಾನು ನೀಡಿದ್ದೇನೆ. ಇವತ್ತು ದಿನ ಏನು ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ಅದರ ಜೊತೆಯೂ ಸಮೇತ ಈ ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡಲಾಗಿದೆ. ಸೊ ಅದನ್ನು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು ಎಂದು ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಆಮೇಲೆ ಸ್ವೀಪ್ ಆ್ಯಕ್ಟಿವಿಟಿ ಕಾರ್ಯಕ್ರಮ, ಈ ಕಾರ್ಯಕ್ರಮ ನಾಳೆ 30ನೇ ತಾರೀಕು ಜೂನ್ನಿಂದ 29ನೇ ತಾರೀಕುವರೆಗೂ ಪ್ರತಿಯೊಂದು ಮನೆಗೂ, ಅಂದರೆ ಮತದಾರರ ಮನೆಗೂ ನಮ್ಮ BLOಗಳು 2 ಸೆಟ್ ಎನ್ಯುಮರೇಷನ್ ಫಾರ್ಮ್ ಪ್ರತಿಯೊಂದು ಮತದಾರರಿಗೆ ತೊಗೊಂಡೋಗಿ ವಿತರಣೆ ಮಾಡ್ತಾರೆ. ಇದು ಅವ್ರ ಮನೆಗೆ ವಿತರಣೆ ಮಾಡಿದಾರಾ ಎಂಬುದಕ್ಕೋಸ್ಕರವಾಗಿ ಸ್ಟಿಕ್ಕರ್ಸ್ ಮಾಡಲಾಗಿದೆ. ಆ ಸ್ಟಿಕ್ಕರನ್ನು ನಾನು ಈಗಾಗಲೇ ತಮಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ, ಸಾಫ್ಟ್ ಕಾಪಿ ಹಾಕಿಟ್ಟಿದ್ದೀನಿ. ಈ ಸ್ಟಿಕ್ಕರ್ ಈ ರೀತಿ ಇರ್ತದೆ. ದಿಸ್ ಈಸ್ ದ ಸ್ಟಿಕ್ಕರ್. ಈ ಸ್ಟಿಕ್ಕರ್ ಮನೆಗೆ ಹಂಚಿದ್ದಾರೆ ಫಾರ್ಮನ್ನು ಎಂಬುದಕ್ಕೆ ಇದು ಒಂದು ಪ್ರತಿ ಮನೆಗೂ ಹಂಚ್ತಾರೆ. ನಮ್ಮ ರಾಜ್ಯದಲ್ಲಿ 1,88,00,000 ಚಿಲ್ಲರೆ ಮನೆಗಳಿದ್ದಾವೆ. ಈ ಸ್ಟಿಕ್ಕರನ್ನು ಅಷ್ಟು ಸ್ಟಿಕ್ಕರ್ ಪ್ರಿಂಟ್ ಮಾಡಿ 1,80,00,000 ಸ್ಟಿಕ್ಕರ್ ಪ್ರಿಂಟ್ ಮಾಡಿ ನಾನು ಎಲ್ಲ BLO ಕಳಿಸ್ಕೊಟ್ಟಿದ್ದಾನೆ. ಮನೆಯಲ್ಲಿ
ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿದ ನಂತರ ಆ ಮನೆ ಬಾಗಿಲಿಗೆ ಈ ಸ್ಟಿಕ್ಕರನ್ನು ಹಂಚಿಸಬೇಕೆಂದು ಸೂಚನೆಯನ್ನು ಕೊಟ್ಟಿದ್ವಿ. ಅವರಿಗೆ ಟ್ರೈನಿಂಗ್ ಕೊಡಲಾಗಿದೆ. ಇದು ಯಾರು ಮನೆಯಲ್ಲಿ ಮತದಾರರು ಇದ್ದಾರೆ, ಯಾರು ಮನೆಯಲ್ಲಿ ವಿತರಣೆ ಮಾಡಲಾಗಿದೆ ಅವ್ರಿಗೆ ಹಂಚುವ ಸ್ಟಿಕ್ಕರ್. ಮತ್ತು ಇದು ರೆಡ್ ಕಲರ್ ಸ್ಟಿಕ್ಕರ್, ಇದು ಇನ್ನೊಂದು ಪ್ರಿಂಟ್ ಮಾಡಿದ್ವಿ. ಯಾರು ಮನೆ ಲಾಕ್ ಆಗಿದೆ ಅಂಥವ್ರ ಮನೆಯಲ್ಲಿ ಈ ಸ್ಟಿಕ್ಕರ್ನ ಹಂಚಬೇಕು. ಈ ಸ್ಟಿಕ್ಕರ್ಲಿ ಏನಿರ್ತದೆ ಅಂತ ಕೇಳಿದರೆ BLO ಗೈಡ್ಲೈನ್ಸ್ ಪ್ರಕಾರ 3 ಸಾರಿ ವಿಸಿಟ್ ಮಾಡಬೇಕೆಂದಿರ್ತದೆ. ಸೊ ಮೊದಲ ವಿಸಿಟ್ ಯಾವಾಗ, ನೆಕ್ಸ್ಟ್ 2ನೇ ವಿಸಿಟ್ ಯಾವಾಗ ಅವ್ರು ಬರ್ತಾರೆ, 3ನೇ ವಿಸಿಟ್ ಯಾವಾಗ ಬರ್ತಾರೆ ಎಂಬ ಮಾಹಿತಿಯನ್ನು ಮತದಾರರಿಗೆ ನೀಡುವ ಸಂಬಂಧವಾಗಿ ಈ ಸ್ಟಿಕ್ಕರನ್ನು ಲಾಕ್ಡ್ ಹೌಸಸ್ಗೆ ನಾವು ಹಂಚಿಸ್ತೀವಿ. ಈ ಮಾಹಿತಿಯನ್ನು ನಾವು ತಮಗೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟು ತಯಾರಿ ನಮ್ಮ ವತಿಯಿಂದ ಈಗಾಗಲೇ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಇದಕ್ಕೆ ಸಹಕರಿಸ್ತಿರುವ ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ರಾಜಕೀಯ ಪಕ್ಷದ ವತಿಯಿಂದ ಅಪಾಯಿಂಟ್ ಮಾಡಿರುವ ಎಲ್ಲ ಬೂತ್ಗಳ ಏಜೆಂಟ್ಗಳಿಗೂ ಮತ್ತು ನನ್ನ ಎಲ್ಲ ಅಧಿಕಾರಿ ಮಿತ್ರರು ಸುಮಾರು 68,000 ಚಿಲ್ಲರೆ ಅಧಿಕಾರಿಗಳು ನೇರವಾಗಿ ಪಾಲ್ಗೊಳ್ತಿದ್ದಾರೆ. 59,000 BLO, 7,000 ಚಿಲ್ಲರೆ ಬೂತ್ಗಳ ಸೂಪರ್ವೈಸರ್ಸ್ ಮತ್ತು ಎಲ್ಲರೂ ಪಾಲ್ಗೊಳ್ತಿದ್ದಾರೆ. ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಳ್ತೀನಿ, ತಮ್ಮ ಸಹಕಾರ ಸಂಪೂರ್ಣವಾಗಿ ಇರಲಿ ಮತ್ತು ಈ ಇನ್ಫಾರ್ಮೇಷನ್ ಏನು ನಾವು ಕೊಟ್ಟಿದ್ದೀವಿ ಅದು ದಯವಿಟ್ಟು ತಾವು ಉಪಯೋಗ ಮಾಡಿಕೊಳ್ಳಿ. ಮತ್ತು ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆ ಮನೆಗೆ ಬರುವ ಸಂದರ್ಭಗಳಲ್ಲಿ ನಾನು ಮತದಾರರಲ್ಲಿ ಗೌರವಪೂರ್ವವಾಗಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮ ಫೋಟೋವನ್ನು ಹಚ್ಚಿ ಫಿಲ್ಲಪ್ ಮಾಡಿ ಸಹಿ ಮಾಡಿ ದಯವಿಟ್ಟು BLO ಹತ್ರ ವಾಪಸ್ ಕೊಡಿ ಎಂದು ನಾನು ವಿನಂತಿ ಮಾಡ್ತೀನಿ. ಯಾಕೆಂದು ಕೇಳಿದರೆ ಡ್ರಾಫ್ಟ್ ರೋಲಲ್ಲಿ 5ನೇ ಆಗಸ್ಟ್ಗೆ ನಾವೇನು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ತೀವಿ, ಆ ಡ್ರಾಫ್ಟ್ ರೋಲಲ್ಲಿ ಯಾರ್ದು ಹೆಸರು ಇರ್ತದೆ ಎಂದು ಕೇಳಿದರೆ ಯಾರ್ಯಾರೆಲ್ಲ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಲಪ್ ಮಾಡಿ ಸಹಿ ಮಾಡಿ ಕೊಡ್ತಾರೋ ಅವ್ರ ಹೆಸರೆಲ್ಲ ಕಡ್ಡಾಯವಾಗಿ ಇರ್ತದೆ. ಯಾರು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಲಪ್ ಮಾಡಿ ಸಹಿ ಮಾಡಿ ಕೊಟ್ಟಿರುವುದಿಲ್ಲ ಅವ್ರ ಹೆಸರು ಇರುವುದಿಲ್ಲ. ಅದರಿಂದ ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಡೋದು ದಯವಿಟ್ಟು ತಾವು BLO ಕೈಲಿ ವಾಪಸ್ ಕೊಡಿ ಅಂತ ನಾನು ವಿನಂತಿ ಮಾಡ್ತೀನಿ. ಯಾರಾದರೂ ಅಕಸ್ಮಾತ್ ಎನ್ಯುಮರೇಷನ್ ಫಾರ್ಮ್ ನೇರವಾಗಿ ನಾನು ಫಿಲ್ ಕೊಡೋಕ್ಕೆ ಆಗುತ್ತಿಲ್ಲ ಅಂದರೆ ಅಂಥವರು ಆನ್ಲೈನಲ್ಲಿ ಅಪ್ಲೈ ಮಾಡಬಹುದಾಗಿದೆ. ಆ ಮಾಡ್ಯೂಲ್ ನಾಳೆ ಬೆಳಿಗ್ಗೆಯಿಂದ ವೆಬ್ಸೈಟ್ಲಿ ಲಭ್ಯ ಇರ್ತದೆ. ಅದು ಕುರಿತ ಡೀಟೇಲ್ಸನ್ನು ನಾಳೆ ಪ್ರೆಸ್ ನೋಟ್ ಮುಖಾಂತರ ನಾನು ತಮಗೆ ಈಗಾಗಲೇ ಮಾಹಿತಿ ಮೊದಲನೇದು ಈ ಹಂತದಲ್ಲಿ ಅಂದರೆ ಎನ್ಯುಮರೇಷನ್ ಫೇಸಲ್ಲಿ 30ನೇ ತಾರೀಕು ಜೂನ್ ಅಂದರೆ ನಾಳೆಯಿಂದ 29 ಜುಲೈವರೆಗೂ ನಾವು ಯಾವುದೇ ಒಂದು ಮತದಾರರಿಂದ ಡಾಕ್ಯುಮೆಂಟ್ಸನ್ನು ಪಡೆಯುವುದಿಲ್ಲ. ಎನ್ಯುಮರೇಷನ್ ಫಾರ್ಮನ್ನು ನಾವು ಒಂದು ಮನೆ ಮನೆಗೆ ವಿತರಣೆ ಮಾಡ್ತೀವಿ. ನಾವು ವೋಟರ್ ಹತ್ರ ವಿನಂತಿ ಮಾಡ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನು ಹಚ್ಚಿ ಫಿಲ್ಲಪ್ ಮಾಡಿ ಸಹಿ ಮಾಡಿ ಕೊಡಿ ಎಂದು ಮಾತ್ರ ಕೇಳ್ತೀವಿ. ಯಾವುದೇ ಕಾರಣಕ್ಕೂ ನಾವು 5ನೇ ತಾರೀಕು ಆಗಸ್ಟ್ ಹಾಗಂದರೆ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡೋಕ್ಕೆ ಮುಂಚೆ ನಾವು ಯಾವುದೂ ಡಾಕ್ಯುಮೆಂಟ್ ಮತದಾರರಿಂದ ಕಲೆಕ್ಟ್ ಮಾಡಲ್ಲ. ಸೊ ಈ ಹಂತದಲ್ಲಿ ಯಾವುದೇ ಡಾಕ್ಯುಮೆಂಟ್ ನಮಗೆ BLOಗಳ ಹತ್ರ ತಾವು ಕೊಡಬಾರ್ದೆಂದು ನಾನು ಮತದಾರರ ಹತ್ರ ವಿನಂತಿ ಮಾಡ್ತೀನಿ. ಒಂದು. ಎರಡನೇದು, 5ನೇ ತಾರೀಕು ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ನಂತರ ತಾವುಗಳು ಶೆಡ್ಯೂಲನ್ನು ನೋಡಿದರೆ ಪೀರಿಯಡ್ ಫಾರ್ ಫೈಲಿಂಗ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5 ಆಗಸ್ಟಿಂದ 4 ಸೆಪ್ಟೆಂಬರ್ವರೆಗೂ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5 ಆಗಸ್ಟಿಂದ 3 ಅಕ್ಟೋಬರ್ ತನಕ. ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್. ಆ ಸಂದರ್ಭದಲ್ಲಿ 5ನೇ ಆಗಸ್ಟ್ ಆದ ನಂತರ ಇಫ್ ದೆರ್ ಈಸ್ ಈಗ ತಾವು ಫಿಲ್ಲಪ್ ಮಾಡಿರೋ ಮಾಹಿತಿಗೂ ಈಗಲಿರೋ ಮಾಹಿತಿ ಏನಾದ್ರು ವ್ಯತ್ಯಾಸಗಳು ಕಂಡು ಬಂದರೆ ಇಫ್ ದೆರ್ ಈಸ್ ಎನಿ ಡಿಸ್ಕ್ರಿಪೆನ್ಸಿ ಆವಾಗ, ಯಾಕಂದರೆ ಈಗ ನಮಗೆ ಗೊತ್ತಾಗಲ್ಲ ಎಷ್ಟು ಡಿಸ್ಕ್ರಿಪೆನ್ಸಿ ಇದೆ ಅಂತ. ಯಾಕಂದರೆ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆಗುವುದೇ 5 ಆಗಸ್ಟ್ಗೆ. ಅದು ಆದ ನಂತರ ಏನೋ ವ್ಯತ್ಯಾಸಗಳಿದ್ದ ಸಂದರ್ಭಗಳಲ್ಲಿ ಆವಾಗ ಅಂಥ ಮತದಾರರಿಗೆ ಯಾರ್ಯಾರಿಂದ ಮಾಹಿತಿ ಬೇಕೋ ಅದು ಯಾರ್ಯಾರಿಗೆ ಡಿಸ್ಕ್ರಿಪೆನ್ಸಿ ಕೊಟ್ಟರೆ ಇನ್ಫಾರ್ಮೇಷನ್ ಇದೆಯೋ ಅವರಿಗೆ ಮಾತ್ರ ನೋಟಿಸ್ ನೀಡಲಾಗುವುದು. ಸೊ ಆ ಸಂದರ್ಭದಲ್ಲಿ ನಾವು ಬ್ರೀಫ್ ಮಾಡ್ತೀವಿ ವಾಟ್ ಆರ್ ದ ಡಿಸ್ಕ್ರಿಪೆನ್ಸಿ. ಬಟ್ ಈಗ ನಾರ್ಮಲಿ ವಾಟ್ ಆರ್ ದ ಡಿಸ್ಕ್ರಿಪೆನ್ಸಿ ಐಡೆಂಟಿಫೈಡ್ ಎಲೆಕ್ಟ್ರಲ್ ರೋಲಲ್ಲಿರುವ ಪ್ರಾಬ್ಲಮ್ಸ್ ಏನು ಅಂತ ಕೇಳಿದರೆ ದ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನಾವೇನು ಹೇಳ್ತಾ ಇದ್ದೀವಿ ಅಂತ ಕೇಳಿದರೆ ಒಂದು ಸುಮಾರು 6 ಟೈಪ್ ಆಫ್ ಡಿಸ್ಕ್ರಿಪೆನ್ಸಿ ಆರ್ ಐಡೆಂಟಿಫೈಡ್. ಬಟ್ ಇದು ಈಗ ಎಕ್ಸಿಸ್ಟಿಂಗ್ ಈಗ ಫ್ರೀಸ್ ಆಗಿರೋ ರೋಲಲ್ಲಿ ಇರೋದು. ಡ್ರಾಫ್ಟ್ ರೋಲ್ 5 ಆಗಸ್ಟಿಗೆ ಆದ ನಂತರ ಮಾತ್ರ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಏನಿದೆ ಅಂತ. ಬಟ್ ಏನಿದೆ ಅಂತ ಕೇಳಿದರೆ ತಂದೆಗೂ ಮಗನೂ ವಯಸ್ಸು 15 ವರ್ಷಕ್ಕಿಂತ ಕಡಿಮೆ ಇದ್ದರೆ, ಗ್ರ್ಯಾಂಡ್ ಫಾದರ್ಗೂ ಗ್ರ್ಯಾಂಡ್ ಸನ್ಗೂ ವಯಸ್ಸು 40 ವರ್ಷಕ್ಕಿಂತ ಕಡಿಮೆ ಇದ್ದರೆ, ಆಮೇಲೆ ಜೆಂಡರಲ್ಲಿ ಉದಾಹರಣೆಗೆ ತಂದೆ ಎಂದು ಬರೆದಿರ್ತಾರೆ ಜೆಂಡರ್ ಫಿಮೇಲ್ ಎಂದಿರ್ತದೆ, ತಾಯಿ ಎಂದು ಬರೆದಿರ್ತಾರೆ ಜೆಂಡರ್ ಮೇಲ್ ಎಂದಿರ್ತದೆ. ಆಮೇಲೆ ತಂದೆ ಇದರಲ್ಲಿ ಒಬ್ಬರಿಗೆ ಮಾತ್ರ ಮೋರ್ ದೆನ್ 8 ಪೀಪಲ್ಗೆ ಮ್ಯಾಪಿಂಗ್ ಮಾಡಿದರೆ ಈ ರೀತಿ ಇದನ್ನು ಡಿಸ್ಕ್ರಿಪೆನ್ಸೀಸ್ ಮಾತ್ರ. ಸೊ ಅದರಿಂದ ಇಂಥ ಯಾವುದೇ ಒಂದು ವ್ಯತ್ಯಾಸಗಳು ಅಂದರೆ ಡಿಸ್ಕ್ರಿಪೆನ್ಸಿ ಇದರಲ್ಲಿ ಕಂಡು ಬಂದಾಗ ಅಂಥ ಸಂದರ್ಭದಲ್ಲಿ ನಿಯಮ ಪ್ರಕಾರ ಆ್ಯಸ್ ಪರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಪ್ರಕಾರ ವೋಟರ್ಗೆ ಮಾಹಿತಿ ನೀಡದೆ ನಾವು ಯಾವುದೇ ಮಾಹಿತಿಯನ್ನು ಕರೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ ಕಾರಣ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ಮೇಲೆ ಅಕಸ್ಮಾತ್ ನೋಟಿಸ್ ನೀಡುವ ಸಂದರ್ಭ ಬಂದಲ್ಲಿ ಯಾವ್ಯಾವ ಮತದಾರರಿಂದ ಮಾಹಿತಿ ಪಡಿಬೇಕೆಂದು ERO ಅವರು ನೋಟಿಸನ್ನು ಸರ್ವ್ ಮಾಡ್ತಾರೆ. ಪ್ರತಿ ನೋಟಿಸ್ಗೂ ಉದ್ದೇಶ ಡಿಲೀಟ್ ಮಾಡೋದಾಗಿ ಇರುವುದಿಲ್ಲ.
ಅದರಿಂದ ದಯವಿಟ್ಟು ನೋಟಿಸ್ ಇಸ್ ಅ ಕಮ್ಯುನಿಕೇಷನ್. ಸೊ ನಾವು ಅಫಿಷಿಯಲ್ ಕಮ್ಯುನಿಕೇಷನ್ ಮಾಡೋದನ್ನ ನೋಟಿಸನ್ನು ತಿಳಿಸ್ತೀವಿ. ಸೊ ಎವ್ರಿ ನೋಟಿಸ್ ಮೇ ನಾಟ್ ಲೀಡ್ ಟು ಡಿಲಿಷನ್. ಸೊ ಅದರಿಂದ ದಯವಿಟ್ಟು ಮತ್ತೊಮ್ಮೆ ಐ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ ಆಫ್ ಕರ್ನಾಟಕ ದಟ್ ದ ನೋಟಿಸ್ ಫೇಸ್ ಸ್ಟಾರ್ಟ್ಸ್ ಓನ್ಲಿ ಆಫ್ಟರ್ 5th August. 5 ಆಗಸ್ಟ್ ಆದಮೇಲೆ ಮಾತ್ರ ನಮಗೆ ಗೊತ್ತಾಗ್ತದೆ ಎಷ್ಟು ಜನರಿಗೆ ನೋಟಿಸ್ ಜನರೇಟ್ ಆಗ್ಬೋದು ಅಂತ. ಆವಾಗ ನಾವು ಸಂಪೂರ್ಣ ಮಾಹಿತಿನ ತಮಗೆ ಕೊಡ್ತೀವಿ. ಈಗಾಗಲೇ ಅದಕ್ಕೆ ಕುರಿತ ಡಾಕ್ಯುಮೆಂಟ್ಸನ್ನು ಪಬ್ಲಿಷ್ ಮಾಡಿದ್ವಿ. ನಿನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಬೇರೆ ಕೊಟ್ಟಿದ್ವಿ, ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಮೇ ಬಿ ನೀಡೆಡ್ ಇಫ್ ಅಟ್ ಆಲ್ ಯು ರಿಸೀವ್ ಎ ನೋಟಿಸ್ ಅಂತ. ಅದು ಈ ಡಾಕ್ಯುಮೆಂಟ್ ಮೆನ್ಷನ್ ಮಾಡಿದ್ವಿ. ನಾವು 5 ಆಗಸ್ಟ್ ಆದ ನಂತರ ಮತ್ತೊಮ್ಮೆ ತಮ್ಮ ಮುಖಾಂತರ ನಾವು ಮತದಾರರಿಗೆ ಮಾಹಿತಿಯನ್ನು ಕೊಡ್ತೀವಿ, ನಾವು ಎಷ್ಟು ನೋಟಿಸ್ ಜನರೇಟ್ ಆಗುತ್ತೆ. This news sponsored by SS Margold Degree and PU College शाहबाद. एडमिशन ओपन हो चुके हैं 2026-27 के लिए. आर्ट्स, साइंस और कॉमर्स स्ट्रीम्स अवेलेबल हैं. वक्त आ गया है अपने लक्ष्य को पाने का. आज ही अप्लाई करें. SS Margold कॉलेज, जहां से शुरू होता है आपके सपनों का सफर.